ಇನ್ನು ಬಾಲಿವುಡ್ನ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಕಳ್ಳತನಕ್ಕೆ ಹೋದ್ನೋ ಕೊಲೆ ಮಾಡಕ್ ಹೋದ್ನೋ ಗೊತ್ತಿಲ್ಲ. ಆ ಪ್ರಕರಣದಲ್ಲಿ ಈಗ ಬೆಳವಣಿಗೆ ಆಗಿದೆ. ಓರ್ವನನ್ನ ಬಂಧಿಸಲಾಗಿದೆ ಅನ್ನುವಂಥ ಅಪ್ಡೇಟ್ ಈಗ ಬರ್ತಾ ಇದೆ. ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ದಾಳಿಕೋರನ ಬಂಧನವಾಗಿದೆ ಅಂತಿದ್ದಾರೆ. ಛತ್ತೀಸ್ಗಢದ ಜ್ಞಾನೇಶ್ವರಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ದಾಳಿಕೋರನನ್ನ ಈಗ ಬಂಧಿಸಲಾಗಿದೆ ಅನ್ನುವಂಥ ವರದಿ ಬರ್ತಾ ಇದೆ. ಛತ್ತೀಸ್ಗಢದ ಜ್ಞಾನೇಶ್ವರಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಯಾರು ಏನು ಎತ್ತ ಯಾತಕ್ಕೋಸ್ಕರ ಹೋಗಿದ್ದ ಅನ್ನುವಂಥದ್ರ ಮಾಹಿತಿಯನ್ನು ಇನ್ನು ಪೊಲೀಸರು ತನಿಖೆಯ ನಂತರ ಸಿಗಬೇಕಾಗಿದೆ. ವಿಚಾರಣೆಯನ್ನು ಮಾಡಿದ ನಂತರ ಸದ್ಯಕ್ಕೆ ಅವತ್ತು ಮನೆಗೆ ಹೋಗ್ತಾನೆ. ಮಧ್ಯರಾತ್ರಿ 1-1:30 ಸುಮಾರಿನಲ್ಲಿ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆಯಾ ಮೊದಲು ಸಿಗ್ತಾರೆ. ಅವ್ರ ಜೊತೆಗೆ ಒಂದು ಜಗಳ ಆಗುತ್ತೆ ಅಂತೆ. ತದನಂತರ ಸೈಫ್ ಅಲಿ ಖಾನ್ ತಮ್ಮ ಮಕ್ಕಳನ್ನ ರಕ್ಷಣೆ ಮಾಡೋಕ್ಕೆ, ಆಯಾನ ರಕ್ಷಣೆ ಮಾಡೋಕ್ಕೆ ಅವರೇ ಮುಂದೆ ಬಂದು ಫೈಟ್ ಮಾಡಕ್ಕೆ ನಿಲ್ತಾರೆ. ಆ ಸಂದರ್ಭದಲ್ಲಿ ಚಾಕು ತಗೊಂಡು ಚುಚ್ಚಿ 6 ಕಡೆಗೆ ಸೈಫ್ ಅಲಿ ಖಾನ್ಗೆ ಚಾಕು ಚುಚ್ಚಿರ್ತಾನೆ. ಎಸ್ಕೇಪ್ ಆಗಿರ್ತಾನೆ. ಫುಟೇಜಲ್ಲಿ CCTV ಫುಟೇಜಲ್ಲಿ ಬರ್ತಾ ಇರೋದು ಮತ್ತು ಹೋಗ್ತಾ ಇರೋದು ಅಷ್ಟೇ ದೃಶ್ಯಗಳು ಲಭ್ಯವಾಗಿರುತ್ತೆ. ಅದರ ಆಧಾರದ ಮೇಲೆ ಈಗ ಜಾಡು ಹಿಡಿದಂತಹ ಮುಂಬೈ ಪೊಲೀಸರು ತಂಡವನ್ನು ರಚನೆ ಮಾಡಿದರು. ಒಂದು 10 ತಂಡವನ್ನು ರಚನೆ ಮಾಡಿದ್ದೀವಿ ಅಂತ ಹೇಳಿದರು. ಆ ತಂಡ ಈಗ ಹುಡುಕಿದೆ ಅಂತೆ ಇವರನ್ನ, ದಾಳಿಕೋರನನ್ನ ವಿಚಾರಣೆ ಮಾಡಬೇಕಾಗಿದೆ. ಆರಂಭದಲ್ಲಿ ಒಬ್ಬ ಸಿಕ್ಕಿದ್ದ ಅನ್ನುವಂಥದ್ದು ಮಾಹಿತಿ ಬಂದಿತ್ತು, ನಿನ್ನೆ ಇಲ್ಲ. ಬಟ್ ತದನಂತರ ಅವನನ್ನು ವಿಚಾರಣೆ ಮಾಡಿದಾಗ ಸೇಮ್ ಅದೇ ರೀತಿಯಾಗಿ ಮುಖಚರ್ಯೆ ಹೋಲುವಂಥದ್ದಿತ್ತು. ಹಾಗಾಗಿ ಅವನನ್ನು ಬಂಧಿಸಿದ್ರು. ವಿಚಾರಣೆ ಮಾಡಿದಾಗ ಅದಲ್ಲ ಅಂತೇಳಿ ಆಮೇಲೆ ಹೇಳಿದರು. ಸೊ ಈಗ ಕೆಲವೇ ಕ್ಷಣಗಳಲ್ಲಿ ರಾಯಪುರಕ್ಕೆ ಮುಂಬೈ ಪೊಲೀಸರು ಆಗಮಿಸಲಿದ್ದಾರೆ ಅನ್ನುವಂಥದ್ದು ಅವನನ್ನು ಕರ್ಕೊಂಡು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನಿದೆ ಹೆಚ್ಚಿನ ಮಾಹಿತಿ? ಅರುಣ್, ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ದಾಳಿ ನಡೆಸಿದಂತಹ ಆರೋಪಿಯನ್ನ ಛತ್ತೀಸ್ಗಢ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ಜ್ಞಾನೇಶ್ವರಿ ಎಕ್ಸ್ಪ್ರೆಸ್ ರೈಲ್ ನಲ್ಲಿ ಪ್ರಯಾಣವನ್ನ ಮಾಡ್ತಿದ್ದ. ಆತನ ಹಿಂಟ್ ಅಂದ್ರೆ ಆತನ ಚಹರೆ ಇರಬಹುದು, ಆತನ ಲೊಕೇಶನ್ ಇರಬಹುದು, ಇವೆಲ್ಲವನ್ನ ಕೂಡ ಮುಂಬೈ ಪೊಲೀಸರು ರವಾನೆ ಮಾಡಿದ್ರು. ಆತ ಜ್ಞಾನೇಶ್ವರಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣವನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಒಂದು ದುರ್ಗದ ಬಳಿ ಆತನನ್ನ ಇದೀಗ ಅರೆಸ್ಟ್ ಮಾಡುವ ಕೆಲಸವನ್ನ ಛತ್ತೀಸ್ಗಢದ ರೈಲ್ವೆ ಪೊಲೀಸರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ಆತನನ್ನ ವಶಕ್ಕೆ ಪಡೆದುಕೊಂಡು ಮಹಾರಾಷ್ಟ್ರ ಪೊಲೀಸರಿಗೆ, ಮುಂಬೈ ಪೊಲೀಸರಿಗೆ ಈತನನ್ನ ನೋಡಿ ಅಂತೇಳಿ ಹೇಳಿದಂತಹ ಸಂದರ್ಭದಲ್ಲಿ ಆತನ ಚಹರೆಯನ್ನ ಇದೀಗ ಪತ್ತೆ ಮಾಡಿದ್ದಾರೆ. ಹೌದು, ಈತನೇ ದಾಳಿಕೋರ ಅನ್ನೋದನ್ನ ಮುಂಬೈ ಪೊಲೀಸರು ಕೂಡ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಇದೀಗ ಮುಂಬೈ ಪೊಲೀಸರು ಛತ್ತೀಸ್ಗಢಕ್ಕೆ ತೆರಳುತ್ತಿದ್ದಾರೆ ಆತನನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ. ಸೈಫ್ ಅಲಿ ಖಾನ್ ನ ಫ್ಲಾಟ್ಗೆ ನುಗ್ಗಿ ಚಾಕುವಿನಿಂದ ದಾಳಿಯನ್ನ ನಡೆಸಿದ್ದಂತಹ ದಾಳಿಕೋರನನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಆತನ ಅರೆಸ್ಟ್ ಏನಿದೆ ಅದನ್ನ ರೈಲ್ವೆ DGP ಅವರು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಆತ ರೈಲ್ ನಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ರೈಲ್ವೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಬಳಿಕ ಛತ್ತೀಸ್ಗಢದ ರಾಯಪುರ ಪೊಲೀಸರಿಗೆ ಆತನನ್ನ ಒಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಇದೀಗ ಮುಂಬೈ ಪೊಲೀಸರು ಬಂದಂತಹ ಬಳಿಕ ಆತನನ್ನ ಮುಂಬೈ ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನ ಮಾಡ್ತಾರೆ ಅಂತೇಳಿ. ಅಂದ್ರೆ ಆತ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ದಾಳಿಯನ್ನ ನಡೆಸ್ತಾ ತಡರಾತ್ರಿಯಲ್ಲಿ ಸೈಫ್ ಅಲಿ ಖಾನ್ ಫ್ಲಾಟ್ಗೆ ನುಗ್ಗಿ ಅವರ ಮೇಲೆ ಚಾಕುವಿನಿಂದ ದಾಳಿಯನ್ನು ನಡೆಸೋದಕ್ಕೆ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಿದೆ. ಆತನನ್ನ ಕೂಲಂಕುಷವಾಗಿ ವಿಚಾರಣೆಗೆ ಒಳಪಡಿಸಿದ ಬಳಿಕವಷ್ಟೇ ಸೈಫ್ ಅಲಿ ಖಾನ್ ಮೇಲಿನ ದಾಳಿಯ ಹಿನ್ನೆಲೆ ಏನು, ಯಾವ ಕಾರಣಕ್ಕೋಸ್ಕರ ದಾಳಿ ನಡೆಸ್ತಾ ಅನ್ನೋದನ್ನ ವಿಚಾರಣೆಯಲ್ಲಿ ಮುಂದೆ ಬೆಳಕಿಗೆ ಬರಬೇಕಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂತಹ ಆರೋಪಿಯನ್ನ ಈಗ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಿದ್ದಾರೆ. ಈಗ ಅವನನ್ನ ಕರೆದುಕೊಂಡು ಬರ್ತಾರೆ. ತದನಂತರ ವಿಚಾರಣೆಯನ್ನು ಮಾಡಿದ ನಂತರ ಯಾಕೆ ಏನು ಎತ್ತ ಅನ್ನುವಂಥ ಎಲ್ಲ ಮಾಹಿತಿಗಳು ಕೂಡ ಲಭ್ಯವಾಗಲಿದೆ.